ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಬೆಂಗಳೂರು ನಗರದಲ್ಲಿ ಬಂದಿದ್ದೆ ನೋಡಿ. ಬೆಂಗಳೂರು ಸಿಟಿಯಲ್ಲಿ ಸರ್ ಇಲ್ಲಿ ಒಂದು ಡೈರಿ ಫಾರ್ಮ್ ಮಾಡಿದ್ದಾರೆ, ಗೀರ್ ಹಸುಗಳ ಡೈರಿ ಫಾರ್ಮ್. ಸರ್ ನಿಮ್ಮ ಡೈರಿ ಫಾರ್ಮ್ ಹೆಸರು ತೇಜಸ್ ಡೈರಿ ಅಂತ. ಡೈರಿ ಓಕೆ, ನಿಮ್ಮ ಲೊಕೇಶನ್ ಹೇಳ್ತೀರಾ ಅಲ್ಲಿ? ಲೊಕೇಶನ್ ಹೆಬ್ಬಾಳ ಹತ್ರ ಬರುತ್ತೆ. ಹೆಬ್ಬಾಳ ದಾಸರಳ್ಳಿ ಅಂತ ಬರುತ್ತೆ. ಓಕೆ, ದಾಸರಳ್ಳಿ ಒಳಗಡೆ ಮಾರುತಿ ಲೇಔಟ್ ಅಂತ ಬರುತ್ತೆ. ಮಾರುತಿ ಲೇಔಟ್ 13 ಕ್ರಾಸ್. ಓಕೆ, ಮಾರುತಿ ಲೇಔಟ್ ಅಲ್ಲಿ ಈ ಲೊಕ್ಯಾಲಿಟಿ ಬರುತ್ತೆ. ಇಲ್ಲಿ ನಾವು ಗಿರಸುಗಳು ಮತ್ತೆ ಸಾಯಿವಾಲ್ ಹಸುಗಳು ಮತ್ತೆ ಮಲ್ನಾಡ್ ಗಿಡ ಸ್ವಲ್ಪ ಇದೆ, ಎಲ್ಲ ಸಾಕ್ತಾ ಇದ್ದೀವಿ. ಎಲ್ಲ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಟೋಟಲಿ ಎಷ್ಟು ಹಸುಗಳು ಅದಾವೆ ನಿಮ್ಮ ಕಡೆ? ಟೋಟಲಿ ಹೆಚ್ಚು ಕಡಿಮೆ 35 ಹಸು ಮೇಲೆ 35 ಹಸುಗಳನ್ನು ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. 35 ಹಸುಗಳ ಡೈರಿ ಫಾರ್ಮ್ ನೋಡಿ ಇದು. ಇಲ್ಲಿ ಸರ್ ಲೊಕೇಶನ್ ಹೇಳಿದ್ದಾರೆ. ಇವ್ರ ಮೊಬೈಲ್ ನಂಬರ್ ಒಂದು ಕೇಳೋಣ. ಫಾರ್ಮ್ಗೆ ಏನಾದ್ರು ನೀವು ಭೇಟಿ ನೀಡಬೇಕಾದ್ರೆ ಇವ್ರಿಗೆ ಕರೆ ಮಾಡ್ಬೋದು ನೋಡಿರಿ. ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಸರ್ 9738383032 ಓಕೆ ಫ್ರೆಂಡ್ಸ್, 35 ಹಸುಗಳನ್ನು ಇಲ್ಲಿ ಸಿಟಿಯಲ್ಲಿ ನಿಮಗೆಲ್ಲ ಸಿಟಿ ತೋರಿಸ್ತಾ ಇದ್ದೀನಿ ನೋಡಿ. ಸಿಟಿ ಒಳಗಡೆ ಇದ್ದು ಕೂಡ 35 ಹಸುಗಳು ಸಾಕಾಣಿಕೆ ಮಾಡಿ ಹಾಲು ಉತ್ಪನ್ನ ಪಡಿತಿದ್ದಾರೆ ಇವರು. ಒಂದು ದಿವಸಕ್ಕೆ ಎಷ್ಟು ಹಾಲು ಬರುತ್ತೆ ನಿಮ್ಮ ಫಾರ್ಮಲ್ಲಿ? ಈಗ ಡೈರಿ ಫಾರ್ಮಲ್ಲಿ ಸರ್ ಒಂದು ದಿವಸಕ್ಕೆ 40 ರಿಂದ 50 ಲೀಟರ್ ಹಾಲು ಬರುತ್ತೆ. 40 ರಿಂದ 50 ಲೀಟರ್ ಹಾಲು ಪ್ರೆಸೆಂಟ್ಗೆ ಅಷ್ಟು ಬರುತ್ತೆ. ಓಕೆ, 1 ಲೀಟ್ರಿಗೆ ಏನು ಕೊಡ್ತೀರಾ ಹಾಲು? ಸರ್ 1 ಲೀಟ್ರಿಗೆ 110 ರೂಪಾಯಿ ಚಾರ್ಜ್ ಮಾಡ್ತೀವಿ. 110 ಚಾರ್ಜ್ ಮಾಡ್ತಾ ಇದ್ದೀರಾ. ಅರ್ಧ ಲೀಟ್ರಿಗೆ 55 ರೂಪಾಯಿ. ಓಕೆ, ಹಾಲು ಒಂದೇನೇ ಸಿಗೋದು ಮತ್ತು ಬೇರೆ ಏನಾದ್ರು ಪ್ರಾಡಕ್ಟ್ ನಿಮ್ಮ ಕಡೆ ಸಿಗುತ್ತಾ? ಸರ್ ಹಾಲು, ತುಪ್ಪ ಮತ್ತು ಬೆಣ್ಣೆ 3 ಪ್ರಾಡಕ್ಟ್. 3 ಪ್ರಾಡಕ್ಟ್ ನಿಮ್ಮ ಹತ್ರ ಸಿಗುತ್ತೆ ನ್ಯಾಚುರಲ್ ಆಗಿ. ಓಕೆ, ತುಪ್ಪ ಏನು ರೇಟ್ ಇದೆ ನಿಮ್ಮ ಕಡೆ? ತುಪ್ಪ 2,500 ರೂಪಾಯಿ ಇದೆ. 2,500. ಬೆಣ್ಣೆ 2,200 ರೂಪಾಯಿ ಇದೆ ಕೆಜಿ. ಓಕೆ, ಬೆಣ್ಣೆ ಇನ್ನೂ ಸ್ವಲ್ಪ ಎಸ್ಟಿಮೇಟ್ ಆಗಿ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಇಲ್ಲಿ? ಓಕೆ, ಅದೇ ಡೆಲಿವರಿ ಕೊಡ್ತೀರಾ ಅಥವಾ? ಸರ್ ಡೆಲಿವರಿ ಕೊಡ್ತೀವಿ ವಿತಿನ್ 2 ಕಿಲೋಮೀಟರ್ ಸರೌಂಡಿಂಗಲ್ಲೇ. 2 ಕಿಲೋಮೀಟರ್ ಒಳಗಡೆ 2 ಕಿಲೋಮೀಟರ್ ಒಳಗಡೆ ಹಾಲೆಲ್ಲ ಸರ್ವಿಸ್. ಹಾಲು, ತುಪ್ಪ, ಬೆಣ್ಣೆ ಈ ಥರ ಏನಾರು ಬೇಕಾದ್ರೆ ಡೆಲಿವರಿ ಕೊಡ್ತೀರಾ? ಕೊಡ್ತೀವಿ. ಓಕೆ, ದೂರ ಆದರೆ ಮತ್ತೆ ಬರಬೇಕಾಗುತ್ತೆ. ಅವರೇ ಬರಬೇಕಾಗುತ್ತೆ. ಕೊರಿಯರ್ ಬೇಕಾದರೆ ಕೊರಿಯರ್ ವ್ಯವಸ್ಥೆ ಮಾಡಿ ಕೊಡ್ತೀರಾ? ಕೊರಿಯರ್ ವ್ಯವಸ್ಥೆ. ಓಕೆ ಫ್ರೆಂಡ್ಸ್, ಗೀರ್ ಹಸುಗಳ ಡೈರಿ ಫಾರ್ಮ್ಗೆ ಭೇಟಿ ನೀಡಿ ನಿಮಗೆಲ್ಲ ಗೀರ್ ಹಸುಗಳ ಬಗ್ಗೆ, ಗೀರ್ ಹಸುಗಳ ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ. ಫ್ರೆಂಡ್ಸ್, ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಇಲ್ಲಿ ನಾವು ಹಸುಗಳು, ಗಿರಸುಗಳು ಮತ್ತು ಸಾಯಿವಾಲ್ ಹಸುಗಳು ಸಾಕ್ತಾ ಇದ್ದೀರಾ? ಓಕೆ, ಎಷ್ಟು ಹಸುಗಳು ಸಾಕಿದ್ದೀರಾ ಇಲ್ಲಿ? ಸರ್ ಹೆಚ್ಚು ಕಡಿಮೆ ಇವಾಗ ನಮ್ಮ ಹಸು ಕರುಗಳು ಸರ್ ಒಂದು 35 ಮೇಲೆ ಇದೆ. 35 ಮೇಲೆ ಅಂದರೆ ಸಣ್ಣ ದೊಡ್ಡ ಎಲ್ಲ ಸೇರಿ ಒಂದು 35 ಹಸುಗಳು ಇದೆ. ಹಳದು ಮತ್ತು ಪಡ್ಡೆಲ್ಲ ಸೇರಿ 35. ಅದ್ರ ಸೇಲಿಂಗ್ ಅಥವಾ ಮತ್ತೆ ಫಾರ್ಮಿಂಗ್ ಅಷ್ಟೇ ಮಾಡ್ತೀರಾ? ಸೆಲ್ಲಿಂಗ್ ಯಾರಾದರೂ ಬೇಕು ಅಂದರೆ ತರಿಸ್ಕೊಡ್ತೀರಾ? ಹಾಂ, ಮತ್ತು ಹಾಲು ಮತ್ತು ಬೆಣ್ಣೆ, ತುಪ್ಪ ಎಲ್ಲ ನಿಮ್ಮ ಹತ್ರ ಸಿಗುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳದಾವೆ ನೋಡಿರಿ. ಎಲ್ಲ ಸಣ್ಣ ದೊಡ್ಡ ಸೇರಿ ಒಂದಿಷ್ಟು 30-35 ಹಸುಗಳದಾವೆ. ಒಂದಿಷ್ಟು ಮೇಯಕ್ಕೆ ಕೂಡ ಹೊರಗಡೆ ಹೋಗಿದ್ದಾವೆ. ಇವ್ರ ಹತ್ರ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇದೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಬೆಂಗಳೂರು ನೇರ ಇರೋರು ಇಲ್ಲಿ ಬಂದು ತೊಗೋಬೋದು. ಎಲ್ಲ ಗೀರು ಮತ್ತು ಸಾಯಿವಾಲನ? ಸಾಯಿವಾಲ್ ಇದೆ. ಸಾಯಿವಾಲ್ ಒಂದು 2 ಹಸು ಇದ್ದಾವೆ. ಹಾಂ ಹಾಂ, 3 ಹಸು ಸಾಯಿವಾಲ್ ಇದೆ. ಬುಲ್ ಇದೆನಾ? ಓಕೆ, ಈ ಬುಲ್ಲಿಂದನೇ ಎಲ್ಲ ಕ್ರಾಸಿಂಗ್. ಓಕೆ, ಹೊರಗಡೆಯಿಂದ ಏನಾರು ಹಸುಗಳು ಬರ್ತಾವೆ ಇಲ್ಲಿ ಕ್ರಾಸಿಂಗೋಸ್ಕರ ಇಲ್ವಾ? ಕಡಿಮೆ ಸರ್ ಬರ್ತದೆ. ಹಾಂ, ಆ ಥರ ಏನಾದ್ರು ಬಂದರೂ ಕ್ರಾಸಿಂಗ್ ಮಾಡಿಸಿ ಕೊಡ್ತೀರಾ? ಕ್ರಾಸಿಂಗು ನಮಗೆ ನಂಬಿಕೆ ಇರೋಂಥ ಹಸು ಮಾತ್ರ ಕ್ರಾಸಿಂಗ್ ಮಾಡ್ತೀವಿ. ಓಕೆ, ನಂಬಿಕೆ ಇರೋಂಥ ಹಸು ಬಂದು ಕ್ರಾಸಿಂಗ್ ಹಾಂ ಹಾಂ ಹಾಂ. ಅದು ತುಂಬ ಸ್ವಲ್ಪ ಕಾಯಿಲೆಗಳೆಲ್ಲ ಬರುತ್ತೆ ಅಂತ ಯಾವುದಕ್ಕೆ ಬಿಟ್ಟರೆ ಅದಕ್ಕೆ ಕ್ರಾಸಿಂಗ್ ಮಾಡಲ್ಲ. ಓಕೆ, ನಂಬಿಕೆ ಇರೋದು ಬಂದು ಕ್ರಾಸಿಂಗ್ ಮಾಡ್ತೀವಿ. ಮತ್ತು ಮಲ್ನಾಡ್ ಗಿಡ ಬುಲ್ ಇದ್ದಾವೆ. ಹಾಂ, ಮಲ್ನಾಡ್ ಗಿಡ, ಪುಂಗ್ನೂರು ಬುಲ್ ಇದೆ. ಬುಲ್ಲು ಕ್ರಾಸಿಂಗ್ಗೆ ಬೇಕಾದರೆ ಬುಲ್ಲು ಕ್ರಾಸಿಂಗ್ಗೆ. ಓಕೆ ಫ್ರೆಂಡ್ಸ್, ಮಲ್ನಾಡ್ ಗಿಡ್ಡ ಮತ್ತು ಪುಂಗ್ನೂರು ಬುಲ್ಗಳು ಇದ್ದಾವೆ. ಆಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಲವೊಂದಿಷ್ಟು ಹಸು ಮತ್ತು ಬುಲ್ಗಳು ಹೊರಗಡೆ ಮೇಯ್ಸೋಕೆ ಹೋಗಿದ್ದಾರೆ. ಸರಿ, ಒಂದು ದಿನಕ್ಕೆ ಎಷ್ಟು ಹಾಲು ಬರುತ್ತೆ ನಿಮ್ಮದಲ್ಲಿ? ಸರ್ ಇಲ್ಲಿ ಅಪ್ರಾಕ್ಸಿಮೇಟ್ 40 ರಿಂದ 50 ಲೀಟರ್ ಹಾಲು ಬರ್ತದೆ ಸರ್. 40 ರಿಂದ 50 ಲೀಟ್ರ್ ಹಾಲು ಒಂದು ಒಪ್ಪತ್ತಿಗೆ? ಇಲ್ಲ, 2 ಟೈಮ್ ಸೇರಿ. 2 ಟೈಮ್ ಸೇರಿ. ಓಕೆ, 2 ಟೈಮ್ ಮೇಲೆ ಕೊಡ್ತೀವಿ. ಬೆಳಗ್ಗೆ ಕರ್ಬಿಟ್ಟು ಬೆಳಗ್ಗೆ ಸೇಲ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಹಾಂ, ನೈಟು ಮತ್ತು ನೈಟ್ ಕರ್ಬಿಟ್ಟು ನೈಟ್ ಹಂಗೆ ಸಪ್ಲೈ ಮಾಡ್ತೀವಿ. ಓಕೆ, ಅಂದರೆ ಬೆಳಗ್ಗೆ ಸಾಯಂಕಾಲ ಇಡಲ್ಲ, ಪೆಂಡಿಂಗ್ ಇರಲ್ಲ. ಫ್ರೆಶ್ ಮಿಲ್ಕು ಅವಾಗಿಂದವಾಗ ಡೆಲಿವರಿ ಕೊಡ್ತೀರಾ? ಅಂದರೆ ಡೆಲಿವರಿ ನೀವೇ ಮನೆ ಥರ ಹೋಗ್ತೀರಾ ಅಥವಾ ಇಲ್ಲಿ ಬರ್ತಾರಾ ಕಸ್ಟಮರ್? ಒಂದು ನೈಟೆಲ್ಲ ಆಲ್ಮೋಸ್ಟ್ ಬರ್ತಾರೆ. ಹಾಂ, ಬೆಳಗ್ಗೆ ನಾವು ಡೆಲಿವರಿ. ಓಕೆ, ನೀವೇ ಡೆಲಿವರಿ ಕೊಡ್ತೀರಾ ಬೆಳಗ್ಗೆ? 1 ಲೀಟ್ರ್ ಮತ್ತು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಬಾಟಲ್ ಪ್ಯಾಕಿಂಗ್ ಮಾಡ್ಕೊಡ್ತೀವಿ. ಹಾಂ, ಬಾಟಲ್ ಪ್ಯಾಕಿಂಗ್ ನಾನು ತೋರಿಸ್ತೀನಿ ಆಮೇಲೆ ಬಾಟಲ್ ಪ್ಯಾಕಿಂಗ್. ಓಕೆ, ಹೆಂಗಿದೆ ಲೀಟ್ರ್ ನಿಮ್ಮ ಹತ್ರ ಈಗ ರೇಟು? ಲೀಟ್ರ್ ಇವಾಗ 110 ರೂಪಾಯಿ ಕೊಡ್ತೀವಿ. 110 ರೂಪಾಯಿ. ಓಕೆ, ಅರ್ಧ ಲೀಟ್ರ್ 55 ರೂಪಾಯಿ. ಅರ್ಧ ಲೀಟ್ರಿಗೆ 55. ಡೆಲಿವರಿ ತಗೊಂಡು ಅದೇ ಚಾರ್ಜ್ ಅದೇ ರೇಟ್ ಇರುತ್ತೆ. ಡೆಲಿವರಿ ಕೊಟ್ಟರು ಅದೇ ಚಾರ್ಜು, ಇಲ್ಲಿ ಫಾರ್ಮ್ ಬಂದ್ರೂ ಅದೇ ಚಾರ್ಜು. ಓಕೆ, ಸೇಮ್ ರೇಟ್. ಈಗ ತುಪ್ಪ ಏನು ರೇಟ್ ಇದೆ? ಸರ್ ತುಪ್ಪ 2,500 ಇದೆ. 2,500. ಬೆಣ್ಣೆ ಬಂದ್ಬಿಟ್ಟು 2,500 ರೂಪಾಯಿ ಇದೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಬೆಣ್ಣೆ 2,000 ರೂಪಾಯಿ ಬೆಣ್ಣೆ ಸೇಲ್ ಮಾಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಹಸುಗಳು ಸಾಕಿದ್ದೀರಿ ನೀವು. ಈಗ ನಮ್ಮಂಥವ್ರು ಯುವಕರು ಎಲ್ಲಿಂದರೆ ಹಸುಗಳು ತಂದು, ಹಾಗಾಗಿ ನಿಮ್ಮ ಕಡೆಯಿಂದ ಏನಾದ್ರು ಮಾಹಿತಿ ಕೊಡ್ತೀರಾ ನಮ್ಮ ಜನರಿಗೆ? ಸರ್, ನಮ್ಮ ಆರಾಮಾಗಿ ಗಿರಸುಗಳು ಎಲ್ಲ ಕಡೆ ಸಿಗ್ತವೆ. ಎಲ್ಲ ಕ್ಲೈಮೇಟ್ಗೂ ಸೆಟ್ ಆಗುತ್ತೆ. ಯಾವ ಕ್ಲೈಮೇಟು
ಕೋಲ್ಡ್ ಇರಲಿ 50 ಡಿಗ್ರಿ ಟೆಂಪ್ರೇಚರ್ ಇರಲಿ 20 ಡಿಗ್ರಿ ಟೆಂಪ್ರೇಚರಲ್ಲಿ ಸೆಟ್ ಆಗುತ್ತೆ, ಹಸುಗಳ್ದೇನು ತೊಂದರೆ ಇಲ್ಲ. ಮತ್ತು ಹಾಲು ಅಷ್ಟೇ, ಹಾಲು ನಿಮಗೆ ಕೆಲವೊಂದು ಹಾಲು ಕಡಿಮೆ ಬರ್ತವೆ. ನೀವು ಬ್ರೀಡಿಂಗ್ ಸ್ವಲ್ಪ ಸೆಲೆಕ್ಷನ್ ಮಾಡಿ ಬ್ರೀಡಿಂಗ್ ತೊಗೊಂಬಂದ್ರೆ ಒಳ್ಳೆ ಬ್ರೀಡಿಂಗ್ ತಂದರೆ ಒಳ್ಳೆಯದು, ಕ್ವಾಲಿಟಿ ಹಸುಗಳು ತಂದರೆ ನಿಮ್ಗೆ ಹಾಲು ಚೆನ್ನಾಗಿ ಬರುತ್ತೆ. ಮತ್ತು ಹಾಲು ತುಂಬ ಶ್ರೇಷ್ಠವಾಗಿರುತ್ತೆ. ಎಲ್ಲ ಹೇಳ್ತಾರೆ, ಬೇರೆ ಇದರಲ್ಲಿ ತುಂಬ ಹೇಳಿದ್ದಾರೆ, ಹೊಸದಾಗಿ ಹೇಳೋದೇನಿಲ್ಲ. ಹೌದು, ಹಾಲು ಮತ್ತು ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ತಾಯಿ ಹಾಲಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದೇ ಥರನೇ ಮಾಡ್ತಾ ಇದ್ದೀವಿ ನಾವು ಫುಲ್ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ. ಬೇರೆ ಹೊರಗಡೆ ಹೋಟ್ಲು ಮೊಸರು ಇರ್ಬೋದು, ತರಕಾರಿ ಹಾಕೋದಾಗ್ಬೋದು, ಏನೂ ಮಾಡಲ್ಲ. ರಾಗಿ ಹುಲ್ಲು ಮತ್ತು ಸೈಲೇಜು, ಜೋಳದ ಕಟ್ಟಿ ಮೇಯ್ನ್ ಇಂಪಾರ್ಟೆಂಟ್ ಕೊಡ್ತೀವಿ. ಮತ್ತು ನಾವು ಚಕ್ಕೆ ಬೂಸ, ಇಡ್ಲಿ ಬೂಸ, ಅದೊಂದು ಫೀಡು ಮಿಕ್ಸಿಂಗ್ ಬರುತ್ತೆ, ಒಂದು 6-7 ಐಟಮ್ ಮಿಕ್ಸಿಂಗ್ ಬರುತ್ತೆ. ಅದು ಸಪ್ರೇಟ್ ಪ್ರಾಡಕ್ಟ್ ನಿಮ್ಗೆ ಕೊಡ್ತೀವಿ. ಆ ಥರದ್ದು ಅದೇ ಯೂಸ್ ಮಾಡ್ತೀವಿ. ಟೋಟಲಿ ಆರ್ಗ್ಯಾನಿಕ್ ಬೇರೆ ಏನು ಮಾಡಲ್ಲ, ಎಲ್ಲ ಆರ್ಗ್ಯಾನಿಕ್ ಫುಡ್ಡೇ ಕೊಡ್ತೀರಾ. ಫ್ರೆಂಡ್ಸ್, ಇಲ್ಲಿ ಸಿಟಿಯಲ್ಲಿದ್ದು ಕೂಡ ಇಷ್ಟೆಲ್ಲ ಹಸುಗಳು ಸಾಕ್ತಿದ್ದಾರೆ ನೋಡಿ. ನಾವು ಕೆಲವೊಂದಿಷ್ಟು ನಮ್ಮ ರೈತರು ಹಳ್ಳಿಯಲ್ಲಿದ್ದು ಮೇವು ಸಿಗಲ್ಲ ಹಂಗೆ ಹಿಂಗೆ ಅಂತ ಕೆಲವೊಂದಿಷ್ಟು ನೆಪಗಳು ಹೇಳ್ತಿರ್ತಾರೆ. ಮಾಡಬೇಕಾದ್ರೆ ಯಾವುದಾದ್ರೂ ಮಾಡ್ಬೋದು. ಇವರು ಒಂದು ಮಾದರಿ ಅಂತ ಅಂದ್ಕೊತೀನಿ ನಮ್ಮಂಥ ಯುವಕರಿಗೆ. ಸರ್, ಈಗ ಹಸುಗಳು ಯಾವ ರೀತಿ ಹಸುಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ನಿಮ್ಮ ಅನುಭವ ಪ್ರಕಾರ ಒಂದಿಷ್ಟು ತಿಳಿಸ್ಕೊಡ್ತೀರಾ? ಸರ್, ಹಸುಗಳು ಪರ್ಚೇಸ್ ಮಾಡುವಾಗ ಮೇಯ್ನು ಆರ್ಡರ್ ಕ್ವಾಲಿಟಿ ಮಾಡಬೇಕಾಗುತ್ತೆ. ಆರ್ಡರ್ ಕ್ವಾಲಿಟಿ ಮಾಡಬೇಕು, ಮತ್ತು ಏಜ್ ಎಷ್ಟಾಗಿದೆ ಅಂತ ನೋಡಬೇಕು, ಮತ್ತು ಯಾವ ಥರ ಹಾಲು ಅಂತ ಚೆಕ್ ಮಾಡಬೇಕು. ಹಾಲು ಚೆಕ್ ಮಾಡಬೇಕು. ಹಸು ಯಾವ ಥರ ನೋಡಿ ಸಮಾಧಾನ ಈ ಥರ ಶಾಂತ ಸಮಾಧಾನವಾಗಿ ನಿಂತ್ಕೊಂಡಿರ್ಬೇಕು. ಇದು ಎಷ್ಟನೇ ಸೂಲಿಂದ್ರೆ ಇದು? ಸರ್, ಇದು 4ನೇ ಸೂಲ್ ಆಗಿದೆ. 4ನೇ ಸೂಲ್ ಆಗಿದೆ. ಈಗ ಮತ್ತೆ ಹಾಲು ಕೊಡ್ತಾ ಇದೆಯಾ? ಇವಾಗ ಹಾಲು ಕೊಡ್ತಾ ಇದೆ. ಬೆಲೆ ಬರಬೇಕಿದೆ, ಬೆಲೆ ಬರಬೇಕು. ನೆಕ್ಸ್ಟ್ ಈಟ್ ಬರುತ್ತೆ. ಇವಾಗ ಈಟ್ ಬಂದರೆ ಬುಲ್ಕ್ ಹಾಕ್ಬೇಕು. ಈಗ ಹಸು ಖರೀದಿ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ನೀವು ನೋಡ್ಬೇಕಂತೀರ ಹಸುಗಳಲ್ಲಿ? ಅದೇ ಸರ್, ಹಸು ಕ್ವಾಲಿಟಿ ಇದ್ರಲ್ಲಿ ಬಂದ್ಬಿಟ್ಟು ಮೇನ್ ಹೆಡ್ ಕ್ವಾಲಿಟಿ ಇದೆ. ಹೆಡ್ ಕ್ವಾಲಿಟಿ ಮತ್ತು ಕೊಂಬು, ಮತ್ತು ಬಾಡಿ ಲೈನ್ ಇದೆಲ್ಲ, ಈ ಥರ ಬಾಡಿ ಲೈನು, ಲೆನ್ಸು, ಹೈಟು ಲೆನ್ಸು ಚೆನ್ನಾಗಿರ್ಬೇಕು. ಓಕೆ. ಆ ಥರ ಆಮೇಲೆ ತೊಟ್ಟು ಅಷ್ಟೇ, ತೊಟ್ಟು ಕ್ಲೀನಾಗಿ ಇರಬೇಕು. ಓಕೆ. ಮತ್ತು ಈ ಥರ ಚರ್ಮ ಅಷ್ಟೇ ತುಂಬ ಸ್ಮೂತ್ ಆಗಿರಬೇಕು. ಯಾವೆಲ್ಲ ಹಸುಗಳು ನಿಮ್ಮ ಕಡೆ ಯಾವ ಸೇಲಿಗೆ ಅದಾವ್ರಿ? ಸರ್, ಸೆಲ್ವು ಇರ್ತವೆ ನೋಡಿ, ಒಂದು ಸೇಲ್ಗಿದೆ. ಇದು ಸೇಲಿಗಿದೆಯಾ? 8 ಕರು ಇದೆ. 8 ಕರು ಇದೆ. ಇದ್ರ ಜೊತೆಯಲ್ಲಿ ಎಷ್ಟು ದಿವಸದ ಕರು ಐತೆನಾ? ಸರ್, ಒಂದು 3 ತಿಂಗಳು ಆಗಿದೆ ಕರು. 3 ತಿಂಗಳು. ಹಾಲಿಗೆ ಹೆಂಗೈತೆ ಇದು? ಹಾಲಿಗೆ ಒಂದು 5ರಿಂದ 6 ಲೀಟರ್ ಬರ್ತದೆ. ಬೆಳಗ್ಗೆ ಸಾಯಂಕಾಲ 2 ಟೈಮಿಂದ 5ರಿಂದ 6 ಲೀಟರ್. 5ರಿಂದ 6 ಲೀಟರ್ ಹೇಳ್ತಾರೆ ನೋಡಿ. ಹಾಲು ಕರೆಯೋಕೆ ಗಲಾಟೆ ಇಲ್ಲ. ಸಮಾಧಾನ ಐತ್ರಿ, ಶಾಂತ ಸ್ವಭಾವದ್ದು. ಇವಾಗ ಸ್ವಲ್ಪ ಹೊಸ ಬಂತ. ಏನು ಹೇಳ್ತೀರಣ್ಣ ವ್ಯಾಪಾರ ಇದಕ್ಕೆ? ವ್ಯಾಪಾರ ಇದಕ್ಕೆ 55,000 55. ಬಿಡೋದ್ರಿ? ಬಿಡೋದು 45,000. 45,000 ತನಕ ಬಿಡ್ತೀರಾ? ಫ್ರೆಂಡ್ಸ್, ಈ ರೀತಿ ಏನಾದರೂ ಹಸುಗಳು ಬೇಕಾದರೆ ಇಲ್ಲಿ ಫಾರ್ಮ್ ಭೇಟಿ ನೀಡಿ ಹಸುಗಳನ್ನು ಖರೀದಿ ಮಾಡ್ಬೋದು. ಬೇರೆ ಕಡೆ ತರಿಸ್ಕೊಡ್ತೀರಾ? ಓಕೆ. ಈಗ ಹಸುಗಳು ತಂದಮೇಲೆ ಈಗ ಬೇರೆ ಕಡೆಯಿಂದ ಒಂದು ವಾತಾವರಣದಿಂದ ಬಂದಿರ್ತಾವೆ ಹಸುಗಳು, ಅವೆಲ್ಲಿ ಏನಾರ ಕಾಯಿಲೆ ಈ ಥರ ಸಮಸ್ಯೆ ಬಂದಾಗ ಏನು ಮಾಡ್ತೀರಾ? ಸಾಮಾನ್ಯವಾಗಿ ಕಾಯಿಲೆ ಬರಲ್ಲ. ಕಾಯಿಲೆ ಬಂದಾಗ ಸ್ಟಾರ್ಟಿಂಗಲ್ಲೇ ಒಂದು ವಾರ ನಾವು ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಯಾವ ಥರ ಹಸು ಬಂದಿದೆ, ಏನಾಗಿದೆ, ಗಾಯ ಆಗಿದೆಯಾ, ಇನ್ನೊಂದು ಮತ್ತೊಂದು ಏನಾಗಿದೆ ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಹಾಲು ಕೆಪಾಸಿಟಿ ಇರ್ಬೋದು, ಮೇವು ಯಾವ ಥರ ತಿಂತಾವೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಒಂದು ವಾರ ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಒಂದು ವಾರ ಆದಮೇಲೆ ರೆಗ್ಯುಲರ್ ನಮಗೆ ಗೊತ್ತಾಗ್ಬಿಡ್ತದೆ ಏನು ಜಾಸ್ತಿ ಇರುತ್ತೆ. ಆಮೇಲೆ ಕಾಯಿಲೆಗೆಲ್ಲ ಇದ್ದರೆ ಬೈ ಚಾನ್ಸ್ ಏನು 99% ಕಾಯಿಲೆ ಏನು ನಮಗೆ ಕಂಪ್ಲೇಂಟ್ ಬರಲ್ಲ. ಬಂದರೆ ಬೈ ಚಾನ್ಸ್ ನಾವು ಸಣ್ಣ ಪುಟ್ಟಿದಂಥ ಕ್ಲೈಮೇಟ್ ಅಂತದೇನು ಬರಲ್ಲ. ಸ್ವಲ್ಪ ಗಾಯ ಇದು ಲೋಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ಗಾಯ ಇದು ಆಗಿರ್ತವೆ ಅಂಥದ್ದು ಮಾಮೂಲಿ ವಾಸಿ ಆಗಿಬಿಡುತ್ತೆ. ಇನ್ನು ತೀರಾ ಜಾಸ್ತಿ ಏನು ಬರಲ್ಲ ಅಂಥದ್ದೇನು. ಬಂದರೆ ಬೈ ಚಾನ್ಸ್ ಸಪ್ರೇಟ್ ಡಾಕ್ಟರ್ ಇದ್ದಾರೆ. ಈ ಡೈರಿ ಫಾರ್ಮ್ ಬಗ್ಗೆ ಫುಲ್ ನಿಮಗೆ ಇದು ಟ್ರೈನಿಂಗ್ ಮಾಹಿತಿ ಇದೆಯಾ? ಹಂಗೆ ಸರ್ ಇದೆ. ಹಂಗಾದ್ರೆ ಯಾರಾದರೂ ನಮ್ಮಂಥವ್ರು ಅಂತ ಯುವಕ ರೈತರು ನಿಮ್ಗೆ ಏನಾದ್ರು ಮಾಹಿತಿ ಕೇಳಿದ್ರೆ ಒಂದಿಷ್ಟು ಹೇಳ್ಕೊಡಿ. ಓಕೆ. ನಂಬರ್ ಇದೆಲ್ಲ ಕಾಲ್ ಮಾಡಿದ್ರೆ ಖಂಡಿತ ಹೇಳ್ಕೊಡಿ. ಓಕೆ. ಒಂದು ದಿವಸಕ್ಕೆ 40ರಿಂದ 50 ಲೀಟ್ರ್ ಹಾಲು ಇವ್ರು ಡೈರಿ ಫಾರ್ಮಲ್ಲಿ ಸಿಗುತ್ತೆ ನೋಡಿ. ಯಾರಿಗಾದರೂ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇರೋವಂಥವ್ರು ಬಂದು ಕೂಡ ತೊಗೋಬೋದು. ಆಮೇಲೆ ಇವರು ಡೆಲಿವರಿ ಕೂಡ ಕೊಡ್ತಾರೆ. ಗೋಪೂಜೆ ಇದ್ರೆ ಕರ್ಕೊಂಡು ಹೋಗ್ತೀವಿ. ಬೇರೆ ಹಾಲಿದು ಅಂತಂದ್ರೆ ಫಂಕ್ಷನ್ಗೆಲ್ಲ ಅಷ್ಟು ಹಾಲಿರಲ್ಲ. ಹೌದು, ಗೋಪೂಜೆ ಅದೇ ಕರ್ಕೊಂಡು ಹೋಗಿ ಗೋಪೂಜೆಗೆ ಕಳಿಸ್ತೀರಾ? ಗೃಹ ಪ್ರವೇಶ ಹಂಗೇನಾರಿದೆ? ಓಕೆ. ಇಷ್ಟೆಲ್ಲ ಕರುಗಳದಾವ ನೋಡ್ರಿ. ಇದರಲ್ಲಿ ಇವು ಮಲೆನಾಡು ಗಿಡ್ಡನ ಆ ಕಡೆದು? ಸರ್, ಪುಂಗ್ನೂರು ಕ್ರಾಸ್ ಅದೇ. ಪುಂಗ್ನೂರು ಕ್ರಾಸು. ಓಕೆ. ಮತ್ತು ಇದೆಲ್ಲ ಗಿರ್ ಇದ್ದಾವೆ. ಗಿರ್ ಇದ್ದಾವೆ. ಮಲೆನಾಡು ಗಿಡನೂ ಚಿಕ್ಕದು, ಮಲೆನಾಡು ಗಿಡ ಸಣ್ಣ ಕಪ್ಪಿಲ್ಲ ಇದೆ. ಎಲ್ಲ ಮನೇಲಿ ಹುಟ್ಟಿರೋ, ಎಲ್ಲ ನಮ್ಮ ಹುಲ್ಲು ಮತ್ತು ನಮ್ಮ ಇಲ್ಲೇ ಹುಟ್ಟಿರೋ ಎಲ್ಲ. ಇನ್ನೂ ಸಾಕಷ್ಟು ಕರುಗಳಿದ್ದಾವೆ, ಹೊರಗಡೆ ಮೇಯಕ್ಕೆ ಹೋಗಿದ್ದಾವೆ. ಅಲ್ಲಿ ಬೇಕಾದ್ರೆ ಅಲ್ಲಿ. ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ಸಾಕಿದ್ದಾರೆ ನೋಡ್ರಿ. ಇನ್ನೊಂದಿಷ್ಟು ಹಸುಗಳು ಹೊರಗಡೆ ಮೇಯ್ಸ್ಲಾಕ್ ಬಿಟ್ಟಿದ್ದಾರೆ. ಇಲ್ಲೊಂದಿಷ್ಟು ಮೇವು ಸ್ಟಾಕ್ ಮಾಡಿದ್ದಾರೆ. ಸಿಟಿಯಲ್ಲಿ ಇದ್ದು ಕೂಡ ಈ ಥರ ನೇಪಿಯರ್ ಗೀಪಿಯರ್ ಎಲ್ಲ ಬೆಳೆದು ಹಸುಗಳನ್ನು ಹಸು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಮೆಕ್ಕೆಜೋಳದ ಕಡ್ಡಿನ ಇದು? ಹಸಿ ಜೋಳದ ಕಡ್ಡಿ. ಅದೇ ಮೆಕ್ಕೆಜೋಳನ? ಮೆಕ್ಕೆಜೋಳ. ಓಕೆ. ಮೆಕ್ಕೆಜೋಳದ ಕಡ್ಡಿ.
ಮತ್ತು ರಾಗಿ ಹುಲ್ಲು ಸ್ಟಾಕ್ ಮಾಡಿದ್ವಿ. ರಾಗಿ ಹುಲ್ಲು ಸ್ಟಾಕು. ಎಲ್ಲ ಫುಲ್ ಸ್ಟಾಕ್ ಆಗಿದ್ದು ಖಾಲಿ ಆಗಿದೆ. ಹಾಂ ಹಾಂ ಹಾಂ. ಇದಕ್ಕೆ ಒಂದು ವರ್ಷಕ್ಕೆ ಇದಕ್ಕೆಲ್ಲ ಸಪ್ರೇಟ್ ಒಂದು ಗೋಡನೆ ಮಾಡಿದ್ದೀರಾ? ಸಪ್ರೇಟ್ ಗೋಡನ್ನ ಮಾಡಿದ್ವಿ. ಮತ್ತು ಇದೆಲ್ಲ ಚಾಪಿಂಗ್ ಮಾಡಿಬಿಟ್ಟು ಇದು ರಾಗಿ ಹುಲ್ಲು ಎಷ್ಟು ಲೋಡ್ ಇದೆ? ಸರ್ ರಾಗಿ ಹುಲ್ಲು ಹೆಚ್ಚು ಕಡಿಮೆ ಒಂದು 500 ಬಂಡ್ಲ್ ಇತ್ತು. ಹಾಂ. ಇಲ್ಲ ಖಾಲಿ ಆಗಿದೆ, ಇನ್ನೊಂದು 200 ಬಂಡ್ಲ್ ಅಷ್ಟಿದೆ. ಒಂದು ವರ್ಷಕ್ಕೆ ನಿಮಗೆ ಈಗ 35 ಹಸುಗಳದಾವಲ್ಲ, ಎಷ್ಟು ಮೇವು ಹೋಗುತ್ತೆ ಈ ಥರ ನಿಮಗೆ? ಇವಾಗ ಒಂದು 500 ಬಂಡ್ಲ್ ಬೇಕಾಗುತ್ತೆ. 500 ಬಂಡಲ್ ಒಂದು ವರ್ಷಕ್ಕೆ? ಓಕೆ. ಬರೀ ರಾಗಿ ಹುಲ್ಲು ಮಾತ್ರ. ಹಾಂ, ರಾಗಿ ಹುಲ್ಲು. ನೇಪಿಯರು ಜೋಳದ ಕಡ್ಡಿ ಸಪ್ರೇಟ್ ಬಿಟ್ಟು ಮತ್ತೆ ಸೈಲೇಜ್ ಕೊಡ್ತೀವಿ. ಸೈಲೇಜ್ ಎಷ್ಟು ಬ್ಯಾಗ್ ತಂದಿದ್ದೀರಾ? ಸೈಲೇಜು ಟನ್ ಲೆಕ್ಕ ತರಿಸ್ಕೊಂತಾರೆ. ಟನ್ ಲೆಕ್ಕ? ಟನ್ ಲೆಕ್ಕ ತರಿಸ್ತಾರೆ. ಒಂದು ವರ್ಷಕ್ಕೆ ಎಷ್ಟು ಹೋಗುತ್ತೆ ನಿಮಗೆ? ಸರ್ ಒಂದು ವರ್ಷಕ್ಕೆ ಒಂದು ನಮಗೆ ಮೇಜರ್ ಬೇಕಾದ್ರೆ ಬೇಸಿಗೆಯಲ್ಲೇ, ಹಾಂ, ಬೇಸಿಗೆ ಅಂದ್ರೆ ಒಂದು 20 ಟನ್ ಸೈಲೇಜ್ ಬೇಕಾಗುತ್ತೆ. 20 ಟನ್ ಹೋಗುತ್ತೆ. ಹಾಗೆ ಮತ್ತೆ ಈ ಥರ ಅಂತ ಹಸಿ ಮೇವು ಅಂತೂ ಇಲ್ಲೇ ಬೆಳಿತೀರಾ ನೀವು? ತಿಂಗಳಿಗೆ ಒಂದು 5 ಟನ್ 6 ಟನ್ ತಿಂಗಳಿಗೆ ಬೇಕಾಗುತ್ತೆ. ಇಲ್ಲೇ ಬೆಳಿತೀರಾ? ಇಲ್ಲ ಸರ್, ಈಗ ತರಿಸ್ಕೊಳ್ಳೋದು. ಇದು ತರಿಸ್ಕೊಳ್ತೀರಾ? ಓಕೆ. ಸ್ವಲ್ಪ ನೇಪಿಯರಿನ ಬೆಳ್ಕೊಂತೀವಿ. ಹಾಂ, ನೇಪಿಯರ್ ಅಷ್ಟೇ ಇಲ್ಲಿ ಬೆಳಿತೀರಾ? ಉಳ್ಕೆದೆಲ್ಲ ಖರೀದಿನೇ ಮಾಡಬೇಕು? ಓಕೆ. ಬೂಸ, ಹಿಂಡಿ, ಪೀಡಿ ಎಲ್ಲ ಖರೀದಿ ಮಾಡೋದು. ಹಾಂ. ಬೆಳಿಗ್ಗೆ ಯಾವ ಥರ ಫುಡ್ ಏನು ಕೊಡ್ತೀರಾ? ಸರ್ ಬೆಳಿಗ್ಗೆ ಹಾಲು ಕರೆಯುವಾಗ ಏನು ಕೊಡಲ್ಲ. ಹಾಂ. ಹಾಲು ಕರೆಯುವಾಗ ಹಾಲು ಕರೆಯೋ ಜೊತೆಲೆ ಫಸ್ಟು ನಾವು ಮಾಮೂಲಿ ಫೀಡ್ ಕೊಡ್ತೀವಿ, ಕೈ ತಿಂಡಿ ಕೊಡ್ತೀವಿ. ಕೈ ತಿಂಡಿ, ಬೂಸ ಹಿಂಡಿ, ಮತ್ತು ಹತ್ತಿ ಹಿಂಡಿ, ಮತ್ತು ಜೋಳದ ನುಚ್ಚು ಎಲ್ಲ ಮಿಕ್ಸಿಂಗ್ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಒಂದು ಮಿಕ್ಸಿಂಗ್ ಇರುತ್ತೆ. ಮಿಕ್ಸ್ ಮಾಡಿ ಹಾಲು ಕರೆಯುವಾಗ ಕೊಡ್ತೀವಿ. ಹಾಲು ಕರೆಯುವಾಗ ಕೊಟ್ಬಿಟ್ಟು ಹಾಲು ಕರ್ಕೊತೀವಿ. ಹಾಲು ಕರೆದಿದ್ದಾದ್ಮೇಲೆ ಮತ್ತೆ ಒಂದ್ಸರಿ ಸೈಲೇಜು ಅಥವಾ ಜೋಳದ ಕಡ್ಡಿ ಕೊಡ್ತೀವಿ. ಮತ್ತೆ ಒಂದ್ಸರಿ ರಾಗಿ ಹುಲ್ಲು ಕೊಡ್ತೀವಿ. 2 ಸಾರಿ ಆಯಿತು. ಮತ್ತು ಸಾಯಂಕಾಲ ಮತ್ತೆ ಹಾಲು ಕರ್ಕೊಂಡು ಸೇಮ್ ಹಾಲು ತಿಂಡಿ ಕೊಡ್ತೀವಿ. ಹಾಲು ಕರೆದ ಜೊತೆಲಿ ಹಾಲು ಕರ್ಕೊಂಡು ಮತ್ತೆ ಒಂದ್ಸರಿ ಇದು ಇದು ಕೊಡ್ತೀವಿ, ನೇಪಿಯರ್ ಅಥವಾ ನೇಪಿಯರ್ ಹಸಿ ಹುಲ್ಲು ಯಾವ್ದಾದ್ರು ಹಾಕ್ತೀರಾ? ಓಕೆ. ಮತ್ತೆ ಮೊಸರು ನೀರು, ಹೋಟೆಲ್ದು ನೀರು, ತರಕಾರಿ ಆಗಲಿ ಯಾವುದೇ ಕಾರಣಕ್ಕೂ ಯಾವುದು ಸಪ್ರೇಟು ಅದು ಕೊಡೋದಿಲ್ಲ. ಓಕೆ. ಈಗ ಹಸುಗಳಲ್ಲಿ ಹಾಲಿನ ಇಳುವರಿ ಜಾಸ್ತಿ ತಗೋಬೇಕಾದ್ರೆ ಏನು ಮಾಡ್ಬೇಕಂತೀರಾ ನಿಮ್ಮ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ? ಸರ್ ಹಾಲಿನ ಇಳುವರಿ ಬೇರೆ ಬೇರೆ ಥರ ಎಲ್ಲ ಮಾಡಿ ಕೆಮಿಕಲ್ ಅದೇನೋ ಬಾಟ್ಲಿಸ್ ಎಲ್ಲ ಬರ್ತದೆ ಮಾಡ್ತಾರೆ. ಬಟ್ ನಾವು ಆದರೆ ನ್ಯಾಚುರಲ್ ಆಗಿ ಅಂದ್ರೆ ನಿಮಗೆ ಬರೀ ಹಸಿದು ಕೊಟ್ಟರು ಬರಲ್ಲ. ಹಸಿ ಜೊತೆಗೆ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು, ಒಣಮೇವು, ಫುಡ್ ಬ್ಯಾಲೆನ್ಸ್ ಆಗೋಕ್ಕೆ ಒಣಮೇವು ಒಂದು ಟೈಮ್ ಕೊಡಬೇಕಾಗುತ್ತೆ. ಸೊ ಒಂದು 70-30% ಇಲ್ಲ 60-40% ಆ ಥರ ಕೊಟ್ಟರೆ ನಿಮ್ಗೆ ಹಾಲು ಕ್ವಾಲಿಟಿನೂ ಬರುತ್ತೆ, ಮತ್ತೆ ಹಾಲು ಇಳುವರಿನೂ ಚೆನ್ನಾಗಿ ಬರುತ್ತೆ, ಮತ್ತೆ ಹಸುಗಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇಂಪಾರ್ಟೆಂಟ್. ಮೇವು ಎಷ್ಟು ಟೈಮ್ ಕೊಡ್ತೀರಾ? ಈಗ ಒಣ ಮೇವು ಎಷ್ಟು ಟೈಮ್ ಕೊಡ್ತೀರಾ? ಯಾವ ಟೈಮಲ್ಲಿ? ಸರ್ ಒಣ ಮೇವು ಒಂದು ಟೈಮ್ ಕೊಡ್ತೀವಿ, ಮಧ್ಯಾಹ್ನ, ಬೆಳಿಗ್ಗೆ ಮತ್ತೆ ರಾತ್ರಿ ಹಸಿ ಮೇವು. ಟೋಟಲ್ 3 ಟೈಮು ಮೇವು ಕೊಡ್ತೀರಾ? ಓಕೆ. ನೀರು ಫ್ರೀಯಾಗಿ ಬಿಟ್ಟಿರ್ತೀವಿ. ಫ್ರೀಯಾಗಿ ಯಾವಾಗಾದ್ರೂ ಕುಡಿಬಹುದು? ತೊಟ್ಟಿ ಇದೆ, ಫ್ರೀಯಾಗಿ ಕುಡ್ಕೊಂತವೆ. ಓಕೆ. ಸ್ವಲ್ಪ ಕಟ್ಟಿರ್ತೀವಿ, ಅದಕ್ಕೆ ನೀರು 2 ಸಾರಿ ನೀರು ಕೊಡ್ತೀವಿ. ಸ್ವಲ್ಪ ಕಟ್ಟಿರೋಂಥ 2 ಸಾರಿ ನೀರು ಕೊಡ್ತೀವಿ. ಓಕೆ. ಇದರಲ್ಲಿ ಹಾಲು ಕೊಡುವಂಥ ಹಸುಗಳು ಎಷ್ಟು ಅದಾವ್ರಿ ನಿಮ್ಮ ಕಡೆ ಈಗ? ಸರ್ ಇವಾಗ 8 ಇದಾವೆ. 8 ಹಸು. 8 ಹಾಲು ಕೊಡ್ತಾ ಇದ್ದಾರೆ. ಹಾಂ. ಇನ್ನೊಂದು 7 ಹಸು ಇಲ್ಲಿರೋ ಎಲ್ಲ ಹಾಲು ಕೊಡುವಂಥ ಹಸುಗಳನ್ನ? ಹಾಲು ಕೊಡುವಂಥ ಹಸು. ಹಾಂ. ಇನ್ನ ಒಂದು 2 ಹೊರಗಡೆ ಹೋಗಿದೆ ಮೇಯಕ್ಕೆ. ಒಂದು ಹಸು ಮಿನಿಮಮ್ ಒಪ್ಪತ್ತಿಗೆ ಎಷ್ಟು ಲೀಟರ್ ಬರುತ್ತೆ ಹಾಲು? ಸರ್ ಒಂದು ಟೈಮ್ಗೆ ಒಂದು ಹಸು ಮಿನಿಮಮ್ ನನ್ನ ಹತ್ರ ಇರುವಂಥ ಹಸುಗಳು 3 ರಿಂದ 5 ಲೀಟರ್ 6 ಲೀಟರ್ ಬರುತ್ತೆ. ಕನಿಷ್ಠ 3 ರಿಂದ 5 ಲೀಟರ್. ಹಾಂ, ಒಟ್ಟು ಒಪ್ಪತ್ತಿಗೆ. ಓಕೆ. ಬೇರೆ ತಳಿ ಮೇಲೆ ಕೆಲಸ ಮಾಡ್ತಾ ಇಲ್ವಾ? ಇದು ಒಂದೇನಾ ನೀವು? ಪುಂಗ್ನೂರು ತಳಿ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಹಾಂ. ಅದು ಪುಂಗ್ನೂರು ತಳಿ ಮೇಲೆ ಕೆಲಸ ಹೆಂಗ್ ಮಾಡ್ತಾ ಇದ್ದೀನಿ ಅಂದರೆ ಪುಂಗ್ನೂರು ಬುಲ್ ಇಟ್ಕೊಂಡಿದ್ದೀನಿ. ಹೌದು. ಮಲ್ನಾಡ್ ಗಿಡ್ಡ ಹಸುಗಳಿದೆ. ಹಸುಗಳು ಈ ಪುಂಗ್ನೂರು ಹಸು ಅಂತ ಹೋದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ಹೌದು. ಸೊ ಅದರಲ್ಲಿ ಜನರೇಷನ್ ಮಾಡಿ ಪುಂಗ್ನೂರು ಓರಿಯಿಂದ ಜನರೇಷನ್ ಇದು ಮಾಡ್ಕೊಂಡು ಕ್ರಾಸಿಂಗ್ ಮಾಡಿಕೊಂಡು ಮಲ್ನಾಡ್ ಗಿಡ್ಡ ಹಸುನಲ್ಲಿ ತಲೆ ತೆಗಿತಾ ಇದ್ದೀನಿ. ಅದನ್ನ ಪ್ರೋಸೆಸ್ ಅಲ್ಲಿ ಇದೆ. ಅದರಲ್ಲಿ ಒಂದು 4 ಮರಿ ಬಂದಿದೆ. ಸೊ ಹೆಣ್ಮರಿ 3 ಇದಾವೆ ನನ್ನ ಹತ್ರ ಆಲ್ರೆಡಿ ಇದ್ದಾವೆ. ಹೆಣ್ಮರಿ ಇನ್ನ ಒಂದು 1.5 ಇಯರ್ ಒಂದಾಗಿ ತೆಗೆದು ಬೇಡ. ಎಲ್ಲ ಒಣ ತಿಂಡಿನ ಇದು? ಎಲ್ಲ ಒಣ ತಿಂಡಿ ಮಿಕ್ಸ್ ಮಾಡಿ ಎಲ್ಲ ಥರ ಮಿಕ್ಸ್ ಇದೆ, ನುಚ್ಚು ಎಲ್ಲ ಥರ ಮಿಕ್ಸ್ ಇದೆ, ನುಚ್ಚು ಥರ ಇದೆ. ಇದೆಲ್ಲ ರೆಡಿಮೇಡೇ ತರಿಸ್ತೀರಾ? ಎಲ್ಲ ರೆಡಿಮೇಡ್ ಸರ್. ಎಲ್ಲ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರೀಸ್ ಎಲ್ಲ ಇದೆ. ಕಂಪ್ನಿಗೆ ತರಿಸಿ ಡೈರೆಕ್ಟಾಗಿ ಕಂಪ್ನಿಗೆ ತರಿಸ್ತೀವಿ. ಕ್ಯಾಟಲ್ ಫೀಡ್ ನಂದಿ ಫೀಡ್ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮಗೆ ರೇಟನ್ನು ಪ್ಯಾಕ್ ಮಾಡಿ ಕೊಡ್ತೀರಾ ಹಾಲು? ಬಾಟ್ಲಿ ಥರ 1/2 ಲೀಟರ್ 1 ಲೀಟರ್ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ. ಓಕೆ. ಫುಲ್ ಪ್ಯಾಕಿಂಗ್ ಇರುತ್ತೆ, ಮತ್ತು ಕ್ಯಾಪಲ್ಲಿ ಇರುತ್ತೆ. ಜಸ್ಟ್ ಹಾಲೆಲ್ಲ ಖಾಲಿ ಆಗಿದೆ ಇವಾಗ, ಬಾಟ್ಲು ತರಿಸ್ತೀವಿ. ಓಕೆ. ಇದೇ ರೀತಿ ಬಾಟ್ಲಿ ಎಲ್ಲ ಪ್ಯಾಕ್ ಮಾಡಿ ಕೊಡ್ತೀರಾ? ಮನೆ ತನಕ ಡೆಲಿವರಿ ಕೊಡ್ತೀರಾ ಅದೇ ರೇಟಲ್ಲಿ? ಅದೇ ರೇಟ್, ಸೇಮ್ ರೇಟಲ್ಲಿ. ಓಕೆ. ಸರೌಂಡಿಂಗ್ ಒಂದು 2 ಕಿಲೋಮೀಟರ್ 2 ಕಿಲೋಮೀಟರ್ವರೆಗೆ ಅದೇ ರೇಟಲ್ಲಿ ಕೊಡ್ತೀರಾ? ಹಂಗೇನ? ಸರ್ ಈಗ ತುಪ್ಪನೇ ಅದು? ತುಪ್ಪ. ಓಕೆ.
ಬೆಣ್ಣೆ ಸದ್ಯಕ್ಕೆ ಸ್ಯಾಂಪಲ್ ಇಲ್ಲ, ಮನೆಯಲ್ಲೇ ಇರುತ್ತೆ. ಬೆಣ್ಣೆ ನಿಮ್ಮ ಹತ್ರ ಈಗ ಸ್ಯಾಂಪಲ್ ಇಲ್ಲ? ಸ್ಯಾಂಪಲ್ ಇಲ್ಲ. ಅಂದರೆ ಹಂಗೇನಾದ್ರು ಬೇಕಾದರೆ ಕೊಡ್ತೀವಿ. ಕೊಡ್ತೀರಾ? ಒಂದು 2-3 ದಿವಸ ಮುಂಚೆ ಹೇಳ್ಬೇಕು. ಅರ್ಧ ಕೆ ಜಿ 1/4 ಕೆ ಜಿನ ಇದು? 1/4 ಕೆ ಜಿಗೆ ಏನು ರೇಟ್ ಇದೆ ಇದು? 625. ಫ್ರೆಂಡ್ಸ್, ಇಲ್ಲಾಗಿ ನ್ಯಾಚುರಲ್ ಆಗಿ ನಿಮಗೆ ತುಪ್ಪ ಸಿಗ್ತಾ ಇದೆ ನೋಡಿ, 625. ಇಲ್ಲಿ ಬಂದಮೇಲೆ ಕೂಡ ಡಿಸ್ಕೌಂಟ್ ಕೊಡ್ತೀರಾ? ಓಕೆ. ಇದು ಅರ್ಧ ಕೆ ಜಿನಾ? ಇದು ಏನು ರೇಟ್ ಇದೆ? 1250. ಓಕೆ. ಅರ್ಧ ಕೆ ಜಿ ಮತ್ತು 1/4 ಕೆ ಜಿ ಇಷ್ಟೇ ಪ್ಯಾಕಿಂಗು? ಓಕೆ. ಹಂಗೇನಾದ್ರು ಜಾಸ್ತಿ ಬೇಕಾದರೆ 1 kg ಬೇಕಾದ್ರೆ ಪ್ಯಾಕಿಂಗ್ ಮಾಡಿ ಕೊಡ್ತೀರಾ? ಓಕೆ. ಇದು ಯಾವ ತಳಿ ಹೋರಿದು? ಸರ್ ಇದು ಪುಂಗ್ನೂರು ತಳಿ ಹೊರೆ. ಪುಂಗ್ನೂರು ತಳಿನಾ? ಇವಾಗ ಎರಡಲ್ಲಿ ಈಗ ಎರಡಲ್ಲಿ ಹಾಕಿದೆ. ಕ್ರಾಸಿಂಗ್ ರೆಡಿ ಇದೆ. ಹಾಂ. ಒಳ್ಳೆ ಓಲ್ಡ್ ಲೈನ್, ಒಳ್ಳೆ ಕ್ರಾಸಿಂಗ್ ಇದ್ರೆ ಬೇಕಾದ್ರೆ ಕ್ರಾಸಿಂಗ್ ನಾವು ಕ್ರಾಸಿಂಗ್ ಮಾಡಿಸ್ಕೊಡ್ತೀರಾ? ಓಕೆ. ಈಗ ಎಷ್ಟು ಹಸುಗಳು ಕ್ರಾಸಿಂಗ್ ಮಾಡ್ತಿದ್ದಾರೆ ಈಗ? ಸರ್ ಇವಾಗ 2 ಹಸು ಕ್ರಾಸಿಂಗ್ ಆಗಿದೆ. 2 ಹಸು? 2 ಹಸು ಕ್ರಾಸಿಂಗ್. ಓಕೆ. 4 months ಪ್ರೆಗ್ನೆಂಟ್ ಆಗಿದೆ ಆಲ್ರೆಡಿ. ಹಾಂ ಹಾಂ. 2 ಹಸುನು ಪ್ರೋನ್ ಬುಲ್ ಚೆನ್ನಾಗಿದೆ. ಒಂದು ಹಸುಗೆ ಏನು ತೊಗೊತೀರಾ ಚಾರ್ಜು? ಸರ್ 2ರಿಂದ 2.5 ಸಾವಿರ ಇದೆ. 2ರಿಂದ 2.5 ಸಾವಿರ. ಎರಡಲ್ಲಿ ನೂರಿನ ಇದು? ಎರಡಲ್ಲೂವರೆ. ಇವಾಗ ಎರಡಲ್ಲಿ ಸಾಧು ಇದೆ. ಹಾಂ. ಗಲಾಟೆ ಆಗಿದೆ, ಟೈಮ್ ಇಲ್ಲ. ಮತ್ತು ಒರಿಜಿನಲ್ ಪುಂಗ್ನೂರು ಬ್ಲಡ್ ಲೈನ್, ಓಲ್ಡ್ ಬ್ಲಡ್ ಲೈನ್. ಓಕೆ. ಗಿಡ್ಡ ಸೋನ ಕಪಿಲ ಕೃಷ್ಣ, ಇದ್ರ ಹೆಸರಾ? ಹೆಸರು ಕೃಷ್ಣ ಅಂತ ನೋಡಿ. ಇದು ಹಲ್ಲಾಗೇನೈತ್ರಿ? ಸರ್ ಇಲ್ಲಿ ಕಡೆ ಆಗುತ್ತೆ ಕಡೆಯಲ್ಲೂ. ಓಕೆ. ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದೆ ಈಗ? ಸರ್ ನನ್ನ ಹತ್ರ ಇವಾಗ 2021 ಇದೆ ಸರ್. ಓಕೆ. 6 ವರ್ಷ. 5-6 ವರ್ಷ. ಓಕೆ. ಇಲ್ಲಿವರೆಗೆ ಎಷ್ಟು ಹಸುಗಳು ಕ್ರಾಸಿಂಗ್ ಮಾಡಿಸಿದ್ದೀರಾ ಈ ಊರ್ಲಿಂದ? 50ರಿಂದ 60 ಹಸುಗಳು ಕ್ರಾಸಿಂಗ್ ಮಾಡಿಸಿದ್ದೀರಾ? ಓಕೆ. ಒಳ್ಳೆ ಕರುಗಳು ಬರ್ತದೆ. ಇದು ಮಲೆನಾಡು ಗಿಡ್ಡ ಹಸುಗಳಿಗೆ ಏನು ತೊಗೊಂತಾರೆ ಕ್ರಾಸಿಂಗ್ ಚಾರ್ಜು? 1000 ರೂಪಾಯಿ. ಓಕೆ. ಕ್ರಾಸಿಂಗ್ ಚಾರ್ಜ್ ತಗೋಬಾರ್ದು ಆ್ಯಕ್ಚುಲಿ. ಹಾಂ ಹಾಂ. ಇಲ್ಲಿ ನಾವು ಸಿಟಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಹಂಗಾಗಿ ತಗೋಬೇಕಾಗುತ್ತೆ. ಅಟ್ಲೀಸ್ಟ್ ಅದಕ್ಕೆ ಬೂಸ ಹಿಂಡಿಗೆ ಹಾಂ, ಬೂಸ ಹಿಂಡಿಗೆ ಅದಕ್ಕೆ ಮೇವಿಗೆ ಆದರೂ ಬೇಕಲ್ಲ, ಫೀಡ್ ಎಲ್ಲ ಮಾಡ್ತೀರಾ? ಓಕೆ. ಇದು ಸಾಧು ಫುಲ್ ನೋಡಿ. ಶಾಂತ ಸ್ವಭಾವದೈತೆ. ಬಟ್ ಕ್ರಾಸಿಂಗ್ ಬಿಡುವಾಗ ಸ್ವಲ್ಪ ರ್ಯಾಶ್ ಇರುತ್ತೆ. ಹಾಂ ಹಾಂ. ಮಾಮೂಲಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ತುಂಬ ಜನ ಕೇಳಿದ್ರೆ ಇದನ್ನು ಹಾಂ ನಾನು ಕೊಟ್ಟಿದ್ದಾರೆ. ಬೈಕಾಗಿದೆ. ಹಾಂ ಹಾಂ. ಯಾವುದವರೆಗೂ ಮಾಡ್ತೀನಿ, ಅದನ್ನು ಅರ್ಧ ಎಕರೆಷ್ಟು ನೇಪಿಯರ್ ಹಾಕಿದ್ದಾರೆ ನೋಡಿ. ಹಸುಗಳಿಗಾಗಿ ಮೇವು ಬೇಕಲ್ಲ, ಹಂಗಾಗಿ ಇಲ್ಲಿ ನೇಪಿಯರ್ ಹಾಕಿದ್ದಾರೆ. ಅಂದರೆ ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಐತಾ ಅಥವಾ ಮಳೆಗೆ ಮ್ಯಾಕ್ಸಿಮಮ್ ಬರೋದು? ಬೋರ್ವೆಲ್ ವ್ಯವಸ್ಥೆ ಇದೆ. ಈ ಕರೆಂಟ್ ಬಿಲ್ ಜಾಸ್ತಿ ಅಂತ ನಾವು ಬೋರ್ವೆಲ್ ನೀರು ಬಿಡಲ್ಲ ಜಾಸ್ತಿ. ಮಳೆ ನೀರಿಗೆ ಮಳೆಗಾಲದಲ್ಲಿ ಬೇಗ ಬರುತ್ತೆ. ಇದು ನೇಪಿಯರ್ ಎಷ್ಟು ಸಲ ಕಟಾವು ಮಾಡ್ಬೋದು ಸರ್? ಸರ್ ಒಂದು ಬೇಸಿಗೆಯಲ್ಲಿ ಒಂದು 4 ಸಾರಿ, ಇನ್ನು ಮಳೆಗಾಲದಲ್ಲಿ ಒಂದು 4 ಸಾರಿ ಮಾಡ್ಬೋದು ಸರ್. 4ರಿಂದ 5 ಸಾರಿ ಮಳೆಗಾಲದಲ್ಲಿ ಮಾಡ್ಬೋದು. ಓಕೆ. ಬೇಸಿಗೆಯಲ್ಲಿ 4ರಿಂದ 5 ಸಲ ಮಳೆಗಾಲದಲ್ಲಿ ಕಟಾವು ಆಗ್ಬೋದು. 45 to 50 ಡೇಸ್ಗೆ. ಹಾಂ. ಹೊರಗಡೆ ಖುಲ್ಲಾ ಜಾಗದಲ್ಲಿ ಮೇಸಕ್ಕೆ ಒಂದಿಷ್ಟು ಹಸುಗಳು ತಂದಿದ್ದಾರೆ. ಎಲ್ಲ ಹಸುಗಳು ತೋರಿಸ್ತಾ ಇದ್ದೀನಿ ನೋಡ್ರಿ. ಇಷ್ಟೆಲ್ಲ ಹಸುಗಳು ನೋಡ್ರಿ. ಟೋಟಲಿ 35 ಹಸುಗಳ ಫಾರ್ಮ್ ಇತ್ತು. ಬೆಂಗಳೂರು ಸಿಟಿಯಲ್ಲಿ ಎತ್ಕೊಂಡು 30 ಹಸುಗಳನ್ನು ಸಾಕಾಣಿಕೆ ಮಾಡಿ ಹೈನುಗಾರಿಕೆಯಲ್ಲಿ ಅನ್ನೋರು ಇದ್ದಾರೆ ನೋಡ್ರಿ. ಒಳ್ಳೆ ಲಾಭ ಪಡಿತಾ ಇದ್ದಾರೆ. ಅಲ್ಲಿಂದ ಹೊರಗಡೆ ಬಂದಿರೋಂಥ ಹಸುಗಳು ಸರ್ ಎಲ್ಲ ಹೊರಗಡೆ ಬಂದಿರೋಂಥದ್ದು. ಅಲ್ಲಿ ಸ್ವಲ್ಪ ಇದಾವಲ್ಲ, ಅಲ್ಲಿ ಸ್ವಲ್ಪ ಅದಾವ. ಅದರಲ್ಲಿ ಪಡ್ಡೆಗಳಿದ್ದಾವೆ. 1 ವರ್ಷ 2 ವರ್ಷ ಕರುಗಳೆಲ್ಲ ಇದ್ದಾವೆ. ಕರುಗಳು 1-1.5 ವರ್ಷ 1 ವರ್ಷ ಕರುಗಳಿದ್ದಾವೆ. ಎಷ್ಟು ಅದಾವ ರೀ ಕರುಗಳು? ಸರ್ ಕರುಗಳು ಒಟ್ಟು ಒಂದು 6-7 ಕರು ಇದ್ದಾವೆ ಸರ್. 14 ಗಿಡ ಇದ್ದಾವೆ. ಮತ್ತು ಇದೆಲ್ಲ ಗಿಡ ಇದು ಸರ್. ಇದು ಈಗ ಫಾರ್ಮಲ್ಲಿ ನೀವು ಇಬ್ಬರೇನ ಕೆಲಸ ಮಾಡೋದು? ಸರ್ ಇಲ್ಲ, ನಾವಿಬ್ಬರು, ತಂದೆಯವರು, ನಮ್ಮ ತಾಯಿಯವರು ಕೆಲಸ ಮಾಡ್ತೇವೆ. ಸರ್ ನಮಸ್ಕಾರ. ನಮ್ಮ ತಂದೆಯವರು ನರಸಿಂಹಪ್ಪ ಅಂತ. ನರಸಿಂಹಪ್ಪ 9 ವರ್ಷ ಮೇಲಾಗಿದೆ. ಹಾಂ ಹಾಂ. ಇವಾಗಲೂ ಕೆಲಸ ಮಾಡ್ತಾರೆ. ಇವಾಗಲೂ ಆರಾಮಾಗಿ ಫಾರ್ಮಲ್ಲೂ ಕೆಲಸ ಮಾಡ್ತಾರೆ. ಈ ಥರ ಹೊತ್ಕೊಂಡು ಬರ್ತಾರೆ, ಇಲ್ಲೂ ಕೆಲಸ ಮಾಡ್ತಾರೆ. ಅಂದರೆ ಈ ಪೂರ್ತಿ 35 ಹಸುಗಳನ್ನ 3 ಜನ ಮೇಂಟೈನ್ ಮಾಡ್ತಿದ್ದೀರಾ? ಯಾರು ಎಕ್ಸ್ಟ್ರಾ ಆಳುಗಳು ಏನಿಲ್ಲ? ಏನು 3 ಜನನೇ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ? ನಮ್ಮ ತಾಯಿಯವರು ಇದ್ದಾರೆ. ಅವರು ಮನೇಲಿ ನೋಡ್ಕೊತಾರೆ. ಮನೇಲಿ ನೋಡ್ಕೊತಾರೆ. 3 ಜನ ಇಲ್ಲೇ ಹೊರಗಡೆ. ಓಕೆ. ರಿಯಾಜಲ್ಲೇ ಅಷ್ಟು ಹೆಲ್ದಿ ಕೆಲಸ ಮಾಡ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಹಸುಗಳಿದೆ. ಎಲ್ಲ ಪ್ರೆಗ್ನೆಂಟ್ ಹಸುಗಳು. ಅಂದರೆ ಇಲ್ಲಿ ಹಾಲು ಕೊಡುವಂಥ ಯಾವ ಇಲ್ರಿ? ಒಂದು ಹಸು ಮಾತ್ರ ಹಾಲು ಕೊಡ್ತದೆ ಅದರಲ್ಲಿ. ವೈಟ್ ಹಸು ಪಕ್ಕದಲ್ಲಿರೋದ ಎಲ್ಲ ಆ ಕಡೆ ಮೇಯ್ತಾ ಇದೆಲ್ಲ? ಓಕೆ. ಫ್ರೆಂಡ್ಸ್, ಈ ಥರ ಬೈಲಲ್ಲಿ ಬಿಟ್ಟು ಕೂಡ ಮೇಯಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇದ್ಕೊಂಡು 35 ಹಸುಗಳನ್ನು ಸಾಕ್ಬೇಕಂದ್ರೆ ಮಾಮೂಲಿ ಮಾತಲ್ಲ. ನಾವು ಹಳ್ಳಿಯೊಳಗೆ ಇದ್ಕೊಂಡು ಕೂಡ ಒಂದು ಹಸು ಸಾಕೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಇವರು 35 ಹಸುಗಳನ್ನು ಸಾಕಿ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ ನೋಡಿರಿ ಅಣ್ಣವರು. ಇವರು ಒಂದು ನಮ್ಮಂಥ ಯುವಕರಿಗೆ ಒಂದು ಮಾದರಿ ಅಂದ್ಕೊತೀನಿ. ಸರ್, ಕೊನೆಯಲ್ಲಿ ನಮ್ಮಂಥ ಯುವಕರಿಗೆ ನೀವು ಏನು ಹೇಳ್ತೀರಾ? ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೈನುಗಾರಿಕೆ ಮಾಡ್ಬೋದು, ಕೆಲವೊಬ್ರು ಹೇಳ್ತಾರೆ ಕಷ್ಟ, ಲಾಸ್ ಆಗ್ತೀವಿ, ಅದು ಇದು ಅಂತ ಹೇಳ್ತಿರ್ತಾರೆ.
ಅಂಥವ್ರಿಗೆ ನೀವೇನು ಹೇಳ್ತೀರಾ? ಸರ್ ಹೈನುಗಾರಿಕೆ ಮಾಡ್ಬೋದು, ಹಾಂ, ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಅಂತ ಎಲ್ಲಾದ್ರೂ ಅನ್ನೋದು ಬರಲ್ಲ. ಓಕೆ. ಯಾವಾಗ ಲಾಸ್ ಬರುತ್ತೆ ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ಬಿಟ್ಟು ನಾವು ಅವರು ನಮ್ಮ ಜವಾಬ್ದಾರಿ ಅವ್ರ ಮೇಲೆ ಬಿಟ್ಟು ಹೋದಾಗ ಲಾಸ್ ಬರುತ್ತೆ. ಒಂದನೇದು. ಎರಡನೇದು ಕೆಲಸದವ್ರು ಇಟ್ಟು ಸಮೇತ ನಾವು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಕೆಲಸದವ್ರು ಲಾಸ್ ಬರಲ್ಲ. ಆಮೇಲೆ ನಾವು ಹಸುಗಳು ಸೆಲೆಕ್ಷನಲ್ಲಿ ಹಾಲು ಕರೆಯೋದ್ರಲ್ಲಿ ನಾವೇ ಎಲ್ಲ ಕೈವಾಡ ಇರಬೇಕು. ಅಂಥ ಟೈಮಲ್ಲಿ ಲಾಸ್ ಬರಲ್ಲ. ಬ್ರೀಡಿಂಗು ಚೆನ್ನಾಗಿ ಮಾಡಬೇಕು. ಮೀನು ಬುಲ್ಲು ಆ ಥರ ಇಟ್ಕೊಂಡು ಒಳ್ಳೆ ಬ್ರೀಡ್ ತೊಗೋಬೇಕಂತೀರಾ? ಬ್ರೀಡಿಂಗು ಚೆನ್ನಾಗಿ ಮಾಡಬೇಕು. ಬುಲ್ ಒಳ್ಳೆ ಬುಲ್ ಇಟ್ಕೋಬೇಕು. ಓಕೆ. ಆ ಥರ ಮಾಡಿದ್ರೆ ನಿಮಗೆ ಲಾಸಸ್ ಏನು ಬರಲ್ಲ. ಹಾಂ, ಇಲ್ಲ ನಾವು ಹೊರಗಡೆ ಇಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ 100% ಲಾಸ್ ಬಂದೇ ಬರುತ್ತೆ. ನೀವು ಕ್ಲೋಸ್ ಮಾಡಲೇಬೇಕಾಗುತ್ತೆ. ಓಕೆ. ಆ ಥರ ಪರಿಸ್ಥಿತಿ. ಎಲ್ಲನೂ ಮಾಹಿತಿ ಹೇಳ್ತಿದ್ದಾರೆ ನೋಡಿ. ಒಂದು ದಿವಸಕ್ಕೆ 40ರಿಂದ 50 ಲೀಟ್ರ್ ಹಾಲು ತೊಗೊತಿದ್ದಾರೆ ನೋಡಿರಿ. ನೀವು ಕೂಡ ಒಳ್ಳೆ ಬ್ರೀಡ್ ಹಸುಗಳನ್ನು ಸಾಕಿ ಇದೇ ರೀತಿ ಹೈನುಗಾರಿಕೆ ಮಾಡ್ಬೋದು. ಅನ್ನೋರು ಕೂಡ ಹೆಚ್ಚಿನ ಏನಾರ ಒಂದು ವೇಳೆ ಯಾವ್ದಾರ ಸಮಸ್ಯೆ ಏನಾರ ಬಂದರೆ ಏನು ಮಾಡ್ತೀರಾ ಅವಾಗ? ಸರ್ ತೀರಾ ಸಮಸ್ಯೆ 90% ಸಮಸ್ಯೆ ಬರಲ್ಲ. ಸಣ್ಣ ಪುಟ್ಟ ಬಂದರೆ ನಾವೆಲ್ಲ ಕ್ಲಿಯರ್ ಮಾಡ್ಕೊತೀವಿ. ಓಕೆ. ಆಯುರ್ವೇದಿಕ್ ಇರ್ಬೋದು, ಇಲ್ಲಾಂದ್ರೆ ಮೆಡಿಸಿನ್ ಇರ್ಬೋದು ಮಾಡ್ಕೊತೀವಿ. ಮೇಜರ್ ಬರಲ್ಲ. ಬಂದರೆ ಡಾಕ್ಟ್ರ್ ಸಂಪರ್ಕ ಮಾಡಿ ಡಾಕ್ಟರ್ ಸಲಹೆ ತೊಗೊತೀರಾ? 1962 ಮಾಡೋ ಆಂಬುಲೆನ್ಸ್ ಬರುತ್ತೆ. ಹಾಂ, ಮಂಡೇ ಟು ಸಾಟರ್ಡೆ. ಇಲ್ಲ ಅದರ್ವೈಸ್ ಬೇಡ ಅಂತಂದರೆ ನಮಗೆ ಬೇರೆ ಪ್ರೈವೇಟ್ ಡಾಕ್ಟ್ರು ಬರ್ತಾರೆ. ಪ್ರೈವೇಟ್ ಡಾಕ್ಟ್ರಲ್ಲಿ ಸಂಪರ್ಕ ಮಾಡಿ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ. ಓಕೆ. 90% ಕಾಯಿಲೆ ಬರಲ್ಲ. 10% ಹೇಳೋಕ್ಕಾಗಲ್ಲ. ಗುಜರಾತ್ ಮೂಲಕ ಅಲ್ಲಿ ಸ್ವಲ್ಪ ಮಿಲ್ಕಿಂಗ್ ಜಾಸ್ತಿ ಬರುತ್ತೆ ಅಂತ ನಾವು ಇಲ್ಲಿ ಸಾಕಾಣಿಕೆ ಮಾಡ್ತೀವಿ. ಹಾಲು ತುಂಬ ಚೆನ್ನಾಗಿರುತ್ತೆ. ಹಾಂ, ತುಂಬ ಮಕ್ಕಳಿಗೆಲ್ಲ ತುಂಬ ಇರುತ್ತೆ. ತುಂಬ ಒಳ್ಳೆ ಹಾಲು. ಮತ್ತು ಇದರಲ್ಲಿ ಸ್ವಲ್ಪ ಮಾಮೂಲಿ ಹಾಲಿಗಿಂತ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಪ್ರೋಟೀನು ಅದು ಇದು ಎಲ್ಲ ಏನು ಹೇಳ್ತಾರೆ ಅದೆಲ್ಲ ಚೆನ್ನಾಗಿರೋದ್ರಿಂದ ತುಂಬ ಮಕ್ಕಳಿಗೆಲ್ಲ ದಷ್ಟಪುಷ್ಟವಾಗಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಕೊಲೆಸ್ಟ್ರಾಲ್ ಆಗಲ್ಲ. ಮೇನ್ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಅಂತಾರೆ ಎಲ್ಲನೂ. ಇದರಲ್ಲಿ ಕೊಲೆಸ್ಟ್ರಾಲ್ ಆಗಲ್ಲ. ಮೆಡಿಸಿನ್ ವ್ಯಾಲ್ಯೂ ಬರುತ್ತೆ, ಕೊಲೆಸ್ಟ್ರಾಲ್ ಬರಲ್ಲ. ಇದು ಆ ಥರ ಆಗಿ ಚೆನ್ನಾಗಿ ಬರುತ್ತೆ. ಗಿರ್ ಡೈರಿ ಫಾರ್ಮ್ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಮಲೆನಾಡು ಗಿಡ್ಡ ಹಸುಗಳು ಎಷ್ಟು ಅದಾವ್ರಿ ಇದ್ರಾಗ? ಮಲೆನಾಡು ಗಿಡ 3 ಇದೆ. 3 ಹಸುಗಳು ಅದಾವ. ಹೊರಗಡೆ ಇದೆ. ಹಾಂ ಹಾಂ ಹಾಂ. ಮಳೆ ಬಂದಾಗ ನಾವು